ಎಲ್ಲ ಸಾರಥ ಈ ದಿನ ಅಯ್ಯೋ ಶಿವ ಈ ಕೆಟ್ಟಿತು ಈ ದಿನ ನಾನು ಎಷ್ಟು ಪ್ರಯತ್ನ ಮಾಡಿ ಯುದ್ಧ ಮಾಡಿದರೆ ಒಂದರ ಮೇಲೊಂದು ಎಷ್ಟು ಸೈನ್ಯ ಬರುವುದಿಲ್ಲ. ಹೌದು ದೇವ. ಭೀಷ್ಮ ದ್ರೋಣರು ಹೋದರೆ ಅವರ ಎದುರಿನಲ್ಲಿ ನಿಂತ ಬಾಣ ಬಿಡಿಯುವಂತಿದ್ದಿಲ್ಲ. ಇಂಥ ವೀರರಿಗೆ ಕೈ ಮಸಕ ಮಾಡಿ ಮೈ ಮರಗವಂತ ಮಾಡಿದರಲ್ಲ. ಅಯ್ಯೋ ಎಲ್ಲ ಸಾರಥಿ ಭೂಪತಿ, ಯುದ್ಧವೋ ಭೀಮನಿಗೋ ದುಶ್ಯಾಸನಿಗೋ ಗದ್ಯಪಾಯಮಾನವಾಯಿತು. ಹೌದು ದೇವ. ಇಬ್ಬರ ಯುದ್ಧದಲ್ಲಿ ಆ ಕಪಟ ನಾಟಕನಾದ ಶ್ರೀಕೃಷ್ಣನ ಏನು ಮೋಸ ಮಾಡುವನು ಏನು ದೇವ? ಸಾರಥ ಭೂಪತಿ, ಜಾಗ್ರತೆಯಿಂದ ಎಲ್ಲ ತಮ್ಮನಾದ ವೀರ ದುಶ್ಯಾಸನಂ ಕರೆದುಕೊಂಡು ಬರುವಂತನಾಗು ಸಾರಥ. ಜಾಗೃತಿ ಅದೇ ಪ್ರಕಾರವಾಗಲೇ ಭೂಪತಿ, ಕರ್ಕೊಂಬರಪ್ಪ. ಮಗ ದೇಶಾಧಿಪನಾದ ಸಲ್ಲ ಮಹಾರಾಜನಂ ಈ ಕುರುರಾಯನವರ ಸಭೆಗೆ ಕರೆದುಕೊಂಡು ಬರುವಂತನಾಗಿ ಸಾರಥ ಮಾಡಿದ ನಿಮ್ಮ ಜಾಗೃತಿ. ಅದೇ ಪ್ರಕಾರವಾಗಲೇ ಭೂಪತಿ. ಬರ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಾಡಿ ಬಿಡಗಿ ಕಾಲೇಜ ಮುಗಿಸಿ ಗಡಬಡ ಮಾಡುತ್ತಾ ಬರ್ತಾಳ ನನ್ನ ಹುಡುಗಿ
ಇಂಥ ಸಮ್ಮುಖದಲ್ಲಿಲ್ಲದೆ ಕರಪಲ್ಲವಿಯ ಮುಗಿದು ಎಪ್ಪಲಾಯನಕ್ಕೆ ಮಾಡಿಕೊಟ್ಟರು. ಹೌದಾ? ಇಂಥ ಪರಾಕ್ರಮ ಸಮ್ಮುಖದಲ್ಲಿ ನಿಂತು ಅಭಿನಂದಿಸಿ ವಿಚಾರ ಮಾಡುವ ನೀನು ದಾರನರನೇ ಓಹೋ ದೇವ, ನಾವು ನಾರಂದರೆ ಪ್ರಪಂಚದಲ್ಲಿ ಲಂಚ ಬೇಡುವನು, ದೇಶದ್ರೋಹಿ, ಲಂಚ ತಿಮ್ಮುವನು, ಬೀದಿ ನಾಯಿ, ಅದನ್ನು ಕೊಟ್ಟು ನಮ್ಮ ಬಡಜನರು ಬಿಡುವರು ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಗುಡ್ಡಿನಿ ಕುಂಬಳಕಾಯಿ, ಒದ್ದಟ್ಟಿ ಒಗಲಕಾಯಿ, ವೇಷಕ್ಕೆ ಒಡೆದರು ನಾನೊಂದು ಕುಂಬಳಕಾಯಿ, ಒಂದು ತೆಂಗಿನಕಾಯಿ. ಎಷ್ಟು ಕಾಯಿಗಳ ಒಡೆದರು ಅರ್ಪಿತ ಮಾಡಿಕೊಳ್ಳುವ ನಮ್ಮ ಸುಂಗ್ಲಮ್ಮ ತಾಯಿ. ಸದಾ ಸಂತರ ಮೇಲೆ ನನ್ನ ದ್ಯಾಸ, ಊರಿಗೆ ಬುಡ್ಡೆ ಕಲ್ಲು ವಾಸ. ಸಾಗರದಂತ ಸಂಸಾರವನ್ನು ಸಾಗಿಸಿಕೊಂಡ ಬಂದಂತ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಭೈರಯ್ಯಲೈ ಸಾರಥೆ ಗೋಮತಿ ಅವರ ದೇವ, ಹತ್ತಿಟ್ಟ ಮುತ್ತಿನ ಆಭರಣ ಕೊಡುವೆ, ನಿನ್ನ ಕಂಠದ ಧರಿಸಿಕೋ. ಆಗಲ ದೇವ, ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ. ಬಿತ್ತರಿಸುವನು ಗಟ್ಕಳಗಡೆ ನಿಜ ಧೈರ್ಯವಾಗಿರಲು. ಈ ಮೋರ್ಚಾದ ವೆಲ್ಲಿಗೆ ಸರಿ ಯಾರು ಇಲ್ಲ ಒಂದು ಭಕ್ತಂಗ ಮೂರ್ಸ ಅದೇ ಕಟುಗ್ರ ಮೂರ್ತಿ ಆದ ಕೌರವನ ಸಹೋದರನಾದ ದೈಶ್ವಾಸ ಮಹಾರಾಜನಂದು ಗೌರವನು ಸಾರುತ್ತೆ. ಆಗ ಜಾಗೃತ ದುಶ್ವಾಸ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಭೈರಯ್ಯಲೈ ಸಾರತೆ ಗೋಮತಿ ಶೃಂಗಾರದಿಂದ ಕಂಗರಿಸುವ ಈ ಸಮಾರಂಗ ಮಂಟಪಕ್ಕೆ ದಿಗ್ವಿಜಯ ಮಾಡುವ ಕಾರಣವೇನೆಂದರೆ ಅದೇರ ದೇವ, ನಮ್ಮ ಅಣ್ಣನಾದ ಕೌರವನು ಎನ್ನಂ ತೀವ್ರವಾಗಿ ಬರಬೇಕೆಂದು ಹೋದರಂ ಕಳಿಸಿರುವನು. ಹೌದೇರ ದೇವ, ಆದ ಕಾರಣ ದಂಡ ದಡಗೂಡಿ ಈ ಸಭೆಗೆ ಬರೋಣವಾಯಿತು. ಖಂಡಿಯ ಸಾರತೆ ನಮ್ಮ ಆಕರ್ಷಣೆ ಜಾಗೃತಿ ಇಲ್ಲ ಇರುವರ ಗೋಮತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಕುತ್ಕ ಬರೋಟ ಬಂದವರನ್ನು ನಾರಲ್ಲಿಗೆ ದಿವ್ಯ ಪ್ರಭಾವ. ಚಂದದಿಂದ ಬಂದವರನ್ನು ನಾರಲ್ಲಿಗೆ ರಾಜ ರವಿಕೋಟಿ ತೇಜ. ಎನ್ನ ಕರಪುರದೋಳು ತೋರುವ ಕೋಲು ಮೆಂಚಿನಂತ ಖಡ್ಗಂ ಜಲ್ಬಿಸು ಸುಬ್ರಪುರದೋಳು ವಿಭ್ರಂಸುವ ಮುಖ ಕಮಲಂ ಪ್ರಜ್ವಲ ಸುತರು ಮಧ್ಯಮ ಪ್ರಚಂಡ. ಹೌದಾ? ಅಂಗಾರ ಮೋಂಡಂ ಖಂಡಿಸಿ ಭಾಗ ಪದ್ಮಂಗಂ ಜೋಡಿಸಿ ಯಮನಾಳಕ್ಕೆ ರುಂಡ ಮಾಡುವಂತ ಸಮರ್ಥ ಸದ್ಬಲ ಭದ್ರಾಸ್ಥಾನಕ್ಕೆ ಬಂದವರೆಂಬುದಾರೆಂದು ಕೇಳುವ ನೀನುಗಾರು ಓಹೋ ದೇವ, ನಾವುದಾರೆಂದರೆ ಹೆಣ್ಣು ಇಲ್ಲದೆ ಬಾಳಲ್ಲ, ಹಣ್ಣು ಇಲ್ಲದೆ ತೋಟಲ್ಲ, ಎತ್ತನಿಲ್ಲದ ಹೊಲವಲ್ಲ, ಬಿತ್ತಲಾರದ ಬೆಳೆಯಲ್ಲ, ಉಪ್ಪು ಇಲ್ಲದೆ ಊಟಲ್ಲ, ಮಕ್ಕಳಿಲ್ಲದ ಮನೆಯಲ್ಲ, ಅಲ್ಲಿ ಕುಂತಿರೋ ನಮ್ಮ ತಾತನ ಬಾಯಿಗೆ ಅಲ್ಲೇ ಇಲ್ಲ, ಹೊಲ ಇಲ್ಲದ ತಾತನ ಮುಂದೆ ಬೆಲ್ಲದಂತೆ ಮಾತನಾಡಿಸಲು ಬಂದ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಬಿಳಿ ಹಿರಿಯಾಯಿ ಸಾರದೆ ಹೋದಿ ಎನ್ನ ನಮ್ಮ ನಾಮಾಂಕಿತವ ಕೇಳಿದ್ಯಾ? ಹೇಳ್ಬೇಕದೇವ. ಎನ್ನ ಜಯಂಕಾರ ಸಿಂಹದ ಆರ್ಭಟಕ್ಕೆ ಬ್ರಹ್ಮಾಂಡವು ಬೆರ್ರನ ಬೆರೆದು ಬಾಯಿ ಬೆಚ್ಚಿತು. ದಿಗ್ದಂತ ಸೊಂಡಲವನ್ನು ಮೇಲಕ್ಕೆ ಎತ್ತಿ ಒದರಿದವು. ಅವನವ ಮಹಾಮೇರಿ ಗಿರಿಗಳು ಉರುಳಿದವು. ಹತ್ತೈಶ್ವರ್ಯಂ ಸ್ವಾಗತಕ್ಕೆ ತಂದು ತರನ ಗದ್ದುಪತಿಯಾಗಿ ಮರೆಯುವ ಈರಾಧೀರ ಕದನ ಕಲ ಕುಟಿರ ಅಂತ ಉದ್ದ ಸ್ವೀಕರ ಮಗದ ದೇಶಾಧಿಪತಿ ಶೆಲ್ಲ ಮಹಾರಾಜನನ್ನು ತಿಳಿಯ ಸಾರಥಿ. ಅದೇ ಪ್ರಕಾರವಾಗಿ
ಘೋರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ? ಸಾರದೆ ಭೂಮದಿ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದ್ಯಾ? ಹೌದು ದೇವ. ಎನ್ನ ಮಳೆಯನಾದ ಕೌರವೇಂದ್ರ ಕರೆಸಿದ ಕಾರಣ ಬರೋಡುವಾತ ಖಂಡಿಯ ಸಾರದೆ ಕೌರವೇಂದ್ರನ ತೋರಿಸುವಂತ ಮಾತು ಜಾಗ್ರತೆ. ಇಲ್ಲೇ ಬಂದಿರುವುದು ಭೂಮದಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನಮೋ ನಮೋ ಅಗ್ರಜ, ನಿಮ್ಮ ಪಾದಕ್ಕೆ ವಂದಿಸುವೆನು. ನಿನ್ನಗೆ ಮಂಗಲವಾಗಲು ಮೇಲ ಕೇಳಾಯ್ತಮ್ಮ ದಿಶಾಸನ. ಅಹೋ ಅಗ್ರಜ, ಅಹೋ ತಮ್ಮ ದಿಶಾಸನ. ಅತಿಕ್ರಮುಖದಿಂದ ವೀರರಮ್ಮೊಡಗೂಡಿ ಒಗ್ಗೇಡಿ ಬೆಳಗ್ರನಂದ ಹಕ್ಕಳಿಸಿ ಭಯಂಕರಂ ಚಂದದಿಂದ ಕೂಡಿ ವರ್ಗರಿತ ಮಾಡಿ ನಿರ್ಕಾಲೆ ರಣವ್ಯಾಪ್ತನಂತೆ ಒಡಗೂಡಿ ವೀರ ಅಲಂಕೃತವಾದ ಕೋರ್ಕಣಗಳನ್ನು ಧರಿಸಿ ಹಠಕ್ರದಿಂದ ಬರಬೇಕೆಂದು ಹೇಳಿ ಕಳಿಸಿದ ಕಾರಣ ನಾನು ಬಂದಿರುವೆನು. ಅಶ್ವತ್ಥಾಮನ ಏನಾದರೂ ತಂದೆ ಸತ್ತವನೆಂಬ ದುಃಖದಿಂದ ಈ ಮಹಾವಿದ್ದಕ್ಕೆ ವಿಂದಿರುಗಿರುವನೇ ಹೇಗೆ? ಅವೋ ಅನುಜ, ದಾಪತಿ ಪಟ್ಟವಮ್ಮ ಕಟ್ಟಿಕೊಂಡ ಗಂಡಗಲಿ ವೀರನಾದ ಕರ್ಣನೇನಾದರೂ ಕೃಷ್ಣನ ದಂಡಿಗೆ ಒಡಂಪಟ್ಟು ಪಾಂಡವರ ಕಡೆಗೆ ಹೋದನೇ ಹೇಗೆ? ಅಹೋ ಅಣ್ಣಯ್ಯ, ಅಹೋ ತಮ್ಮ, ಸುಮ್ಮನೆ ಸಣ್ಣ ಮುಖ ಮಾಡಿ ಖಿನ್ನನಾಗಿ ಕುಂತಿರುವ ಕಾರಣವೇನು? ವೀರಾಗ್ರಗಣ್ಯನಾದ ಈ ನಿನ್ನ ತಮ್ಮನ ಮುಂದೆ ಒಂದು ಅಗ್ರಜ ಏಳನ್ನ ಮುಂದೆ ನಿಜ. ಅಹೋ ತಮ್ಮ ದಿಶಿಲ್ಲ ವಾಸನಾದ ದಿಶಾಸನ. ಅಹೋ ಅಗ್ರಜ, ನಿನ್ನ ಮುಂದೆ ಹೇಳಲಿಕ್ಕೆ ಎನ್ನ ಬಾಯಿ ಬಾರದಂತಾಗಿದೆ. ಅಹೋ ನಿನ್ನ ಅಗ್ರಜನ ಧೈರ್ಯದ ಕಲ್ಪ ವೃಕ್ಷವು ಮುಗಿಯಿತು ಇಲ್ಲಿಗೆ. ಅಹೋ ಅನುಜ ಸುಖೋಮಣ, ಅಹೋ ಅಗ್ರಜ ಕೌರವೇಂದ್ರ, ಹುಟ್ಟಿಲ್ಲ ಹಠಮನಾದ ಶ್ರೀಕೃಷ್ಣನ ಕಟ ಪರಾಕ್ರಮಗಳಾದ ಭೀಷ್ಮ ದ್ರೋಣರ ಎದುರು ನಿಂತ ಯುದ್ಧ ಮಾಡುವ ಶಕ್ತಿ ಇಲ್ಲದೆ ಧನದಿಂದ ನಮ್ಮ ಕ್ಷೋಹಿಣಿ ಸೈನ್ಯವನ್ನೆಲ್ಲ ಸುಟ್ಟು ಸುಡ ಮಾಡಿದನು. ಅಹೋ ತಮ್ಮ, ಅಹೋ ಅಗ್ರಜ, 18 ದಿವಸದೊಳಗೆ ಪಾಂಡವರ ಅಕ್ಷರ ಅಳಿಸಬೇಕೆಂದು ನಾನು ಮಾಡಿದ ಶಪಥವ ನನ್ನನ್ನು ಅಳಿಸಿದ ಕಾರಣವಾಯಿತು. ಅಹೋ ತಮ್ಮ ದಿಶಿಲ್ಲ ವಾಸನಾದ ದಿಶಾಸನ. ಅಣ್ಣ ಕೌರವೇಂದ್ರ, ಭೀಮಾರ್ಜುನರೆಂಬ ಬಂಡರ ಈ ಒಟ್ಟಿನ ಯುದ್ಧದಲ್ಲಿ ನಿನ್ನನ್ನ ಕಲಿಕರ್ಣನನ್ನ ಕೊಲ್ಲಿಸಬೇಕೆಂದು ಪಂಥವಂ ಮಾಡಿ ದೂತನಂ ಕಟ್ಟು ಕಳಿಸಿದ ಕಾರಣ. ಅಹೋ ತಮ್ಮ ದಿಶಿಲ್ಲ ವಾಸನಾದ ದಿಶಾಸನ. ಅಹೋ ಅಣ್ಣ ಕೌರವೇಂದ್ರ, ನನ್ನಗೀಗ ನೀವಿಬ್ಬರೇ ತಲೆ ಎತ್ತಿದ ವೀರರು. ಯುದ್ಧ ಮಾಡಿ 15 ದಿನಗಳಾದವು. ಒಂದು ದಿನವಾದರೂ ಪಾಂಡವರನ್ನು ಗೆದ್ದು ಬರಲಿಲ್ಲ, ಒಬ್ಬರನ್ನಾದರೂ ಕೊಲ್ಲಲಿಲ್ಲ. ಈ ಸಂದೇಹವು ಎನ್ನ ಬಂದೂರ ತರಮಾದ ದೇಹವನ್ನು ಕೊಂದು ಬಿಟ್ಟಿತ್ತಲ್ಲ ಅನುಜ. ಈ ಮಾತು ಸಾಧು. ಅಹೋ ಅಹೋ ಭೂಕಾಂತನಾದ ಕೌರವೇಂದ್ರ, ಸತ್ಕೀರ್ತಿ ಸಾಂದ್ರ, ಭೈರ ಆ ಕಂದಪಿತನಾದ ಕಳ್ಳ ಕೃಷ್ಣನು ವೈರ ಶಿಖಾಮಣಿಗಳಿಗೆ ಆದವರಿಗೆ ಮೋಸ ಮಾಡಿದ್ದು ಈ ಭ್ರಾಂತವಲ್ಲೇ ಬಲ್ಲದು. ಆದರೂ ಅವರಿಗೆ ಮಾಡಿದಂತ ಮುಂದೆ ಮಾಡಲು ಬಂದರೆ ಅಸರಾರಿಯ ತಲೆ ಡೋಬಿಯಂ ಮಸರಗಡೆಯಿಂದ ಹೊರಬಡಿವೆ. ಈ ವಸತಿಗೂ ಆ ಕಳ್ಳರ ಹೆಸರಿಲ್ಲದಂತೆ ಮಾಡುವೆ. ಅವು ಅಗ್ರಜ, ಅನುಜ, 56 ದೇಶದಿಂದ ತುಂಬಿರುವ ನಿನ್ನ ಹಡ್ಡಗಲದ ಮುಂದೆ ಸ್ವಲ್ಪ ವೇಳೆಯಾದ ದ್ರೌಪದಿ ಸೆರೆಗಡೆದುಕೊಂಡು ದರ್ಪವ ಮುಟ್ಟೆಳೆದು ಹೊಡೆಯಂ ಚಪ್ಪರಜೆ ಆ ಬಂಡ ಭೀಮನ ಮುಂದೆ ಎಳೆದಾಡಿದರೆ
ಕೊಂಡ ರಕ್ತ ಎಂಬಡಿಯದ ಗಪ್ಪ ಮುಚ್ಚಿಕೊಂಡ ಗಪ್ಪಾಯ ಕುಳಿತಿದ್ದನು. ಹರಿತಿನಂತ ಕಳಿಸಿರುವನೆ. ಅಹೋ ಅಗ್ರಜ, ಅಪ್ಪ ಅನುಜ, ತನ್ನ ಮಡಿದಿಗಳನ್ನು ಕಂಡಂತ 8 ಜನರು ಎಳೆದಾಡುವಾಗ ಹಾಗಾದ ಪೌರುಷ ಈಗ ಯಾರ ಕಡೆಯಿಂದ ಕೈಗಡಿಗೆ ತೊಡಗಿಕೊಂಡಿರುವನು. ಬಳಿರೇ, ಬಂಡರಾದ ಜಗತ್ ಬಂಡರ ಮಾಡಿದ ಪಂಥಕ್ಕೆ ಮಂಡೆ ಎಂಬಾಗಿಸಿಕೊಂಡು ಕುಳಿತಿದ್ದೆ ಆತಕ್ಕೆ. ಪೌರವೇಶ ತಾಳಮಂದವರ್ಷ. ಅವೋ ತಮ್ಮ ಅನುಜ, ಅವೋ ಅಗ್ರಜ, ನಮ್ಮ ಅನ್ನಂದ ಅಕ್ಷೋಹಿಣಿ ಸೈನ್ಯವೆಲ್ಲವನ್ನು ಅಕ್ಷೋಹಿಣಿಗೆ ಕಡಿಮೆ ಎಂಬಂತೆ ಕಾಣುವುದು. ಈಗ 10 ಆನೆ ಕುದುರೆಗಳು ತತ್ತರಿಸಿದವು. ಈಗ ಎನ್ನ ಕಣ್ಣಿಗೆ 10 ಕಾಣುವವು. ಅಯ್ಯೋ, ಮೇಲಾಟ ಸೂರ್ಯರೆಲ್ಲ ಮಡಿದು ಹೋದರು. ಓ ತಮ್ಮ, ಅವಾಗ ಇಷ್ಟೆಲ್ಲ ಕಷ್ಟ ಬರಬೇಕಾದರೆ ಕಳ್ಳ ಕೃಷ್ಣನ ಮೋಸವು. ಓ ತಮ್ಮ, ಆ ಕಪಟ ನಾಟಕನಾದ ಶ್ರೀಕೃಷ್ಣನು ಪಾಂಡವರ ಪಕ್ಷವಹಿಸನ್ನ ಅನ್ನಕ್ಕೆ ಬಂದು ಇಂಥ ಮೋಸ ಮಾಡುತ್ತಾನೆಂಬ ಸಂಗತಿ ಎನ್ನಗೆ ಮೊದಲೇ ಗೊತ್ತಾಗಿದ್ದರೆ ಆಗಲೇ ಅವನ ನಾಮವನ್ನು ನಿರ್ನಾಮ ಮಾಡಿಬಿಡುತ್ತಿದ್ದೆ. ಆದರೆ ಏನು ಮಾಡಲಿ, ಎನ್ನ ಬುದ್ಧಿ ಹೋಯಿತು. ಹದ್ದು ಬಂದು ಎನ್ನ ಕಿರೀಟದ ಮೇಲೆ ಕುಳಿತಂದಾಯಿತು ತಮ್ಮ ದುಶ್ಯಾಸನ. ಇದಕ್ಕೆ ಏನು ಹೇಳು ಮುಂದಿನ ಆಲೋಚನೆ? ಅಹೋ ವೈರಿಗಳೆಂಬ ಆದ್ರಿಯ ಭದ್ರಪ್ರಾಯನಾದ ಕೌರವೇಂದ್ರ, ಸಿಂಹದ ದನೆಗಿಂತ ಬೆಚ್ಚಾಗಿರುವ ನನ್ನ ದನೆಯು ಇವತ್ತು ಹೊಡಿಯ ಆರುತ್ತೆ ಹುಡಿಗಳ ಬಯಲಿಗೆ ಬರಬೇಕು. ಆ ಜಡದಾಕ್ಷನ ಬಲವು ನಿನ್ನ ನಡಿಲಚ್ಚ ಮೇಲೆ ವಾಸ ಮಾಡಿದಂತೆ ಕಾಣುತ್ತದೆ. ಅವನಂತೆ ಪೂರ್ಣವಾದರೆ ಜರಸಂದರೆಂಬ ರಾಕ್ಷಸರು ಕೂಡ ಬಿದ್ದವ ಮಾಡಿ 11 ವೇಳೆ ಸೋತು ಸಮುದ್ರದಲ್ಲಿ ಅಡಗಿಕೊಂಡಿದ್ದೆ. ಅದಕ್ಕೆ ಕಳ್ಳರ ಪಾದದಲ್ಲಿ ಬೆಟ್ಟ ಆ ಕಳ್ಳ ಕೃಷ್ಣನ ಭಯವು ಎಲ್ಲಿಗೂ ಎಳ್ಳಷ್ಟಾದರೂ ಇಲ್ಲ. ಬಳಿರ ಅವನೇ ಆ ಪಾಂಡವರಿಗೆ ಬೆಂಬಲವಾಗಿ ಬಂದರೆ ಆ ಬಂಡ ಮುಂಡೆಗಳಾದ ಕಂಡಂತೆ 8 ಜನರು ಎಳೆದಾಡುವಾಗ ಆಗಲ್ಲದ ಪೌರುಷ ಈಗ ಯಾರ ಕಡೆಯಿಂದ ಕೈಗಡಿಗೆ ತೊಡಗಿಕೊಂಡಿರುವನು. ಆ ಕಳ್ಳನಾದ ಕೃಷ್ಣನ ಭಯವು ಎಲ್ಲಿಗೂ ಇಲ್ಲ. ಓ ಅಣ್ಣಯ್ಯ, ಅವೋ ತಮ್ಮಯ್ಯ, ಆ ಜಡದಾಕ್ಷನ ಬಲದಿಂದ ಬಡಕರಿಪ ಬಡ ಪಾಂಡವರನ್ನ ಮಿಡಿದು ಕೆಡವಿ ಎಳೆದಾಡು ಬಾಯಲ್ಲಿ ಬಡಮಣ್ಣು ತುಂಬಿ ಕುಡಿಮೆ ಸತ್ತಿರುವ ತಾವರವನು ತಡ ಮಾಡದೆ ಅಪ್ಪಣೆಯ ಮಕ್ಕಳು ಕೌರವ ಪಾಂಡವರ 5 ಮನುಷ್ಯರು ದುಶ್ಯಾಸನ, ತಮ್ಮ ಅಣ್ಣ ಕೌರವೇಂದ್ರ, ನೀನಾಡಿದ ನುಡಿಗೆ ಕೇಳಿ ಎನ್ನ ಮನದ ಕಟ್ಟು ತಾಪವೆಂಬ ಬೆಂಕಿಗೆ ಹೋಗಿದ್ದು ಸಂತೋಷದ ನದಿ ತುಂಬಿ ಹರಿದಂತಾಯಿತು. ಅಪ್ಪೋ ತಮ್ಮ, ಅವೋ ಅಗ್ರಜ, ಹಿಡಿ ಹಿಳ್ಳವಂ ಕೊಡುವೆ. ಆ ಕುಲಗೇಡಿ ಭೀಮನ ತಲೆಯ ಮಡಬಡದು ಬಾ ತಮ್ಮ, ಇದೇ ನಿನ್ನಗೆ ನೇಮ. ಅಣ್ಣನ ಆಜ್ಞೆ ಆಗಿತು. ಶೀಘ್ರದಿಂದ ಖಡ್ಗ ಕಟೋರಿ ಬೆಲ್ಲ ಬಾಣಗಳನ್ನು ಧರಿಸಿಕೊಂಡು ವೀರಾಗ್ರಗಣ್ಣ ತಳವು ರಾಜಂಗಣಕ್ಕೆ ಹೋಗಬೇಕೆಂದು ಆಜ್ಞೆ ಮಾಡಿಸು.
ಕಾಳಿ ಎಂಬುದಿಸು ನಗೋರಿ ಎಂಬಾರಿಸು ವೀರದಿಶ್ವಾಸನ ಬಂಡ ಭೀಮನ ಎತ್ತರನ ಮಂಡಲಕ್ಕೆ ರಥವನ್ನು ಬಿಡು ಸಾರತೆ ಹಠ ಜಾಗೃತೆ. ಪದ್ಮಗಾಂಧಿ ಹೋಗಲಿ. ನಮ್ಮ ವೀರಾದಿವೀರರು ಆಯುಧ ಪ್ರಾಣಿಗಳಿಗಾಗಿ ರಥವನ್ನತ್ತಲಿ ಆನೆ ಕುದುರೆಗಳು ಸಾಲು ಸಾಲಾಗಿ ಮುಂದಕ್ಕೆ ನಡೆಯಲಿ. ಆ ಬಂಡ ಭೀಮನ ಇದ್ದರಣ ಮಂಡಲಕ್ಕೆ ರಥವನ್ನು ಬಿಡಿಸೋರುತ್ತೆ ಹಠ ಜಾಗೃತೆ. ಅದೇ ಪ್ರಕಾರವಾಗಿ ಹೋಗಲಿ. ಸೈಲಾನ್ಸ್ ಶಾಪುರ್ ಗೋವಿಂದಣ್ಣನವರಿಗೆ ಸುಂದರವಾದ ಆಹಾರವನ್ನು ದುಶಾಸನ ಪಾತ್ರ ಮಾಡಿದಂತವರಿಗೆ ನಮೋ ನಮೋ ಐಶ್ವರ ಮಸ್ತ್ ಕಾಂತೆ ಮೇಲೆ ಕ್ಷಣು ಅಹೇ ಕಾಂತೆ, ಇಷ್ಟೊಂದು ಆತುರದಿಂದ ನೀನು ಎಲ್ಲಿಗೆ ಹೋಗುತ್ತಿರುವೆ? ನಾನು ಹೋಗುವ ಪ್ರಾಣ ಕೃಷ್ಣನ ಯಾತಕ್ಕೆ ಬೇಕು? ಎನ್ನ ಮುಂದೆ ತಿಳಿಸಲೇಬೇಕು. ಯಾತಕ್ಕೆ ಎಷ್ಟು ಮಾತ್ರಕ್ಕೆ ತಿಳಿಸೋದಲ್ಲ ಕಾಂತೆ. ಹೌದೇಶ್ವರ ಕಾಂತೆ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಭೂಲೋಕದ ಮಹಾವೀರ ಅಹೋ ಪ್ರಿಯ, ಹೇಳುವೆನು ಕೇಳು. ಭೂಲೋಕದ ಮಹಾವೀರ ಭಾರತದ ದೊರೆದೇರ ತಿಳಿಸೋ ಪಯಣದ ವಿವರ ಯಾರೊಳು ನಿನ್ನಯ ಪಂತ ತಿಳಿಸು ಎನ್ನಗೆ ಪ್ರಿಯ ಕಾಂತ. ಯಾರೊಳು ನಿನ್ನಯ ಪಂತ ತಿಳಿಸು ಎನ್ನಗೆ ಪ್ರಿಯ ಕಾಂತ. ನಿನ್ನಯ ನಿನ್ನಯ ಪ್ರಿಯ ರಾಣಿಯ ನಿನ್ನಯ ಪ್ರಿಯ ರಾಣಿಯ ತಿಳಿಸೋ ನನಗೆ ಇನಿಯ ಅಹೇ ಕಾಂತ, ಕಾಂತೆ, ಕರದಲ್ಲಿ ಖಡ್ಗವನ್ನಿಡಿದು ಧನುರ್ಧಾರಿಯಾಗಿ ರತ್ನ ಖಚಿತವಾದ ರಥವನ್ನು ಏರಿ ಹೋಗುವುದೆಲ್ಲಿಗೆಂದು ತಿಳಿಸು ರನ್ನ ಬುದ್ಧಿ ಸಂಪನ್ನ. ಅಹೇನಲ್ಲೇ ನಾನು ಎಲ್ಲಿಗೆ ಹೋಗುವ ನಂಬ ವಿಚಾರ ನಿನಗೆ ಯಾತಕ್ಕೆ? ಸುಮ್ಮನೆ ದಾರಿಯನ್ನು ಬಿಡು ನಾರೇ ವಯ್ಯಾರಿ. ಎಂತಹ ಮಾತನ್ನು ಹೇಳಿದೆ ಹೇ ಕಾಂತೆ, ಕಾಂತ. ಕಾಂತೆ, ಸುಮ್ಮನೆ ದಾರಿ ಹಿಡಿ ಎಂದು ಹೇಳಿದೆಯಾ? ಸಾಧ್ಯವಾಗುವವನು ಕಾಂತೆ. ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದಿ ಸಮಭಾಗಣೆ. ಚೆನ್ನಾಗಿ ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದಿ ಸಮಭಾಗಿಣಿ. ಯಾರೊಳು ನಿನ ಪಂಥ
ಚಿತ್ರದೊಳಗ ಕೃಷ್ಣನ ಪಾತ್ರ ಮಾಡಿದಂತ ಬಂಗಾರಿ ಮೆಕ್ಯಾನಿಕ್ ಅವರು ಸುಮಾಕನವರಿಗೆ 200 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರು ಸ್ವೀಕರಿಸಬೇಕೆಂದು ವಿನಂತಿ. ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಹಿರಾಳ್ ಗ್ರಾಮದಲ್ಲಿ ರತಿ ಕಲ್ಯಾಣಿಯಲ್ಲಿ ಕೃಷ್ಣನ ಪಾತ್ರ ಮಾಡಿದವರು ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಿಯಾ, ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಎನ್ನನ್ನು ಆದರೂ ಕೇಳಬೇಡ ಎಂದು ಹೇಳುವೆಯ? ಹೇಳಬೇಡಬೇಕಂತೆ. ನಾನು ಕೇಳದೆ ಮತ್ತಾರು ಕೇಳುವರು ನಿನ್ನನ್ನು? ನಮ್ಮ ಅಣ್ಣನಾದ ಕೌರವನು ಹೇಳಿರುವನು ಕಾಂತೆ. ಪ್ರಿಯಾ, ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡದೆ ಹೋಗುವ ವಿಚಾರವನ್ನು ತಿಳಿಸು ರಾಜ ರವಿಕೋಟಿ ತೇಜ. ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಕಾಂತೆ. ಅಹೋ ಚಂದ್ರಮುಖಿ ಹೋದ ಪದ್ಮಗಾಂಧೆ, ಮಂಜುಳ ಬ್ರಹ್ಮನ ಮೋಹಿನಿ, ಇಂದು ನಾನು ಬಂದರ ಮಾದ ಕೋರ್ಕಗಳನ್ನು ಧರಿಸಿ ಚಂದದಿಂದ ಹೋಗುವ ಕಾರಣವೇನೆಂದರೆ ಮಂಡರಾದ ಪಾಂಡವರು ಜಗತ್ತಂಡರು ಪುಂಡರೀಕ್ಷಕನ ಮಾಯಾಟನದಿಂದ ಗಂಡದಲ್ಲಿಯಾದ ಭೀಷ್ಮಾದ್ರೋಣರನ್ನು ಈ ರಣಮಂಡಲಕ್ಕೆ ಈ ವಸತಿಗೆ ಕರೆವಿದರಂತೆ. ಪಂಡಿತನಾದ ನಮ್ಮ ಅಣ್ಣಯ್ಯನು ಮುಖಮಂಡಲ ತಗ್ಗಿಸಿಕೊಂಡು ಈ ಮಂಡಲಕ್ಕೆ ಕೊಳ್ತಿರುವನು. ಗೊಲ್ಲನ ಬಲದಿಂದ ಕೊಂದಾಡುವವನು ಪಾಂಡವರ ಕೊಲ್ಲುವುದಕ್ಕೆ ಹೋಗುತ್ತೀನಿ. ಪ್ರೀತೆ ಕಾಂತೆ ಸದ್ಗುಣವಂತೆ.
ರುದ್ರೇಶ್ವರ, ರುದ್ರೇಶ್ವರಿ, ನೀನ್ಯಾವ ಬಲವಂತನೆಂದು ಪಾಂಡವರ ಪಂಥವನ್ನು ತಟ್ಟು ಹೋಗುತ್ತಿರುವೆ ಕಾಂತ. ಸಾಮಾನ್ಯದವನೇ ಕಾಂತೆ. ಆ ಪಾಂಡವರಿಗೆ ಸದಾ ಶ್ರೀಕೃಷ್ಣನ ಆಶೀರ್ವಾದವಿರುವುದರಿಂದ ಅವರನ್ನು ಜಯಿಸಲು ಸಾಧ್ಯವಿಲ್ಲ. ತಿಳಿದುಕೋ ರಾಜ ಕುಲಕೋಟಿ ತೇಜ. ಏ ಕಾಂತೆ, ನಮ್ಮ ಅಣ್ಣನಾದ ಕೌರವನು ಬೆಂಬಲವನ್ನು ಇರುವುದು. ಹೇ ಕಾಂತೆ, ಅಯ್ಯೇ ಎನ್ನ ಪಟ್ಟವರ್ಧನಿಯಾದ ಪದ್ಮಗಾಂಧೆ, ಇಂಥ ಕೆಟ್ಟ ನುಡಿಯನ್ನು ನೋಡಿ ಎನ್ನ ಒಟ್ಟ ಒಳಗೆ ಸೆಟ್ಟೆಂಬ ಸರ್ಪನು ತಟ್ಟನೆ ಮುಟ್ಟಬಿಸುವಿಯ ಎಲ್ಲ ಈ ಭ್ರಷ್ಟನ. ಇನ್ನು ಒಂದು ಸಾರಿ ಎನ್ನ ಮುಂದೆ ಪಾಂಡವರ ಸುದ್ದಿಯನ್ನೆತ್ತಿದರೆ ತಟ್ಟನೆ ನಿನ್ನ ಕಪಾಲಕ್ಕೆ ಹೊಡೆದು ರಟ್ಟೆ ಇರದ ಆಚೆಗೆ ಮುಗಿದು ಬೆಟ್ಟನಾಗಿ ಹೋಗುವೆ. ಮಂಡ ಮುಂಡೆ ಪಾಂಡವರ ಕೊಂಡತನ ನೀನು ಕಂಡೆ ಕಾಂತ. ಕಾಂತೆ, ಇಷ್ಟೊಂದು ಹಠ ಮಾಡೋದು ಒಳ್ಳೇದಲ್ಲ. ಯಾತಕ್ಕೆ ಸರಿಯಲ್ಲ ಕಾಂತೆ. ಹಾ ಇಲ್ಲ, ಈಗೆಂದ್ರೆ ಅಲ್ಲಿನ್ನೇಗೆ ಕಾಂತ. ಹೇಳುವೆನು ಕೇಳು. ಹೇಳು. ಬಾರೋ ಎನ್ನ ಮನದ ಎಣಿಯ ಮೀರಬೇಡ ಸತಿಯ ನುಡಿಯ, ನಾನು ನೀನು ನೀನು ನಾನು ಜೋಡಿಯಾಗೋ ಕಾಲವೇನೋ, ನಾನು ನೀನು ನೀನು ನಾನು ಜೋಡಿಯಾಗೋ ಕಾಲವೇನೋ. ಬಾರೋ ಸುಂದರ ಎನ್ನ ಮನದ ಚಂದಿರ, ಬಾರೋ ಬಾರೋ ಎನ್ನ ಪ್ರೇಮ ಸುಂದರ. ಚಂದ್ರಕಾಂತಿ ಬೆಂಕಿಯಂತೆ ತಡೆಯಲಾರನು ಬೇಗವನ್ನು, ಕೇಳು ನೀನು ಎನ್ನ ಮಾತು, ಕೇಳು ನೀನು ಎನ್ನ ಮಾತು, ಬಿಡು ನಿನ್ನಯ ಈ ಬಂತ. ನಲ್ಲ ದುಶ್ಯಾಸನ, ನಾನು ನೀನು ನೀನು ನಾನು ಜೋಡಿಯಾಗೋ ಕಾಲವೇನೋ, ನಾನು ನೀನು ನೀನು ನಾನು ಜೋಡಿಯಾಗೋ ಕಾಲವೇನೋ. ಅಹೋ ಹೃದಯೇಶ್ವರ, ಹೃದಯೇಶ್ವರಿ, ಎಂತಹ ಮಾತನ್ನು ಹೇಳಿದೆ ನೀನು. ಏನು ಮಾತನಾಡಿದ ಕಾಂತೆ. ವಲ್ಲಭ ವಲ್ಲಭೆ ಹಿಂದಕ್ಕೆ ಚಿತ್ರಸೇನನು ಸ್ತ್ರೀಯರನ್ನು ಸೆರೆ ಹಿಡಿದುಕೊಂಡು ಹೋಗುತ್ತಿರುವಾಗ ಅಂತಹ ಸಮಯದಲ್ಲಿ ನಮ್ಮನ್ನು ಕಾಪಾಡಿದವರಾದರು ದಾರು. ಈಗಿರುವ ನಿನ್ನ ಸಿಟ್ಟು ಪೌರುಷವೋ ಚಿತ್ರಸೇನನ್ನು ಸ್ತ್ರೀಯರನ್ನು ಹಿಡಿದುಕೊಂಡು ಹೋಗುವಾಗ ಏತಕ್ಕೆ ಈ ಸಿಟ್ಟು ಬರಲಿಲ್ಲ ಕಾಂತ. ಕಾಂತೆ, ಆ ದುಷ್ಟನಾದ ಚಿತ್ರಸೇನನು ನಮ್ಮ ಸೆರೆಯನ್ನು ಹಿಡಿದುಕೊಂಡು ಹೋದಾಗ ತಕ್ಕ ಸಮಯದಲ್ಲಿ ಬಂದು ಮಾನ ಪ್ರಾಣವನ್ನು ಕಾಪಾಡಿದಂತ ಪಾಂಡವರ ಮೇಲೆ ಕೋಪವನ್ನು ತೋರಬೇಡ ರಮಣ, ಬಿಟ್ಟು ಬಿಡು ಇಂತಹ ದುರ್ಗುಣ. ಎಲೈ ಬಂಡ ಮುಂದೆ ನಿನ್ನಕ್ಕಾದ ಸುದ್ದಿ ಅನ್ನ ಮುಂದೆ ಹೇಳಬಹುದು. ಎಲೈ ಕಾಂತೆ, ನೀನು ಹಾಡಿದ ನುಡಿಗಳನ್ನು ಕೇಳಿ ಕತ್ತರಿಸಬಿಡ್ತಿದ್ದ. ಆದರೂ ಸುಮ್ಮನಿರದೆ. ಯಾತಕ್ಕಂದರೆ ಶ್ರೀ ಅತ್ತ ಮಹಾಪಾಪವನ್ನು ಎತ್ತದ ಕೈಯನ್ನು ಇಳಿಸಿದೆ. ಈ ಭ್ರಷ್ಟ ಬಲದಿಂದ ಒಡಕರಿಬ ಪಾಂಡವರು ನಂಬಿಡ್ದೆ ಕೆಡವಿ ಹಳದಾಡಿ ಬಾಯಲ್ಲಿ ಬಡಮಣ್ಣು ತುಂಬಿ ಹುಡುಮೀಸೆತ್ತಿರುವಂತಹ ಬರವನು
ಈ ಪಡೆದಿಯು ಪಡೆದುರವರಸಲ್ಲದಂತೆ ಮಾಡಿದೆ. ಸುಮ್ಮನೆ ಅಂತ ಪ್ರಕೃತರ ಮಾಡಿ ಯಾರು ಕಾಂತ ಕಾಂತ ಏ ಕಾಂತೆ ನನ್ನನ್ನು ವಯ್ಯಾರಿ ಎನ್ನುವೆಯಾ? ಕಾಂತೆ ವಯ್ಯಾರಿ ಅಂದರೆ ಏನು ಕಾಂತೆ ಪ್ರಿಯಾ, ಹಾಗೆಲ್ಲ ಅನ್ನಬಾರದು. ಬರ್ದ ಕಾಂತೆ ಹೃದಯೇಶ್ವರ, ಹೃದಯೇಶ್ವರಿ ಸುಮ್ಮನೆ ನನ್ನ ಮಾತನ್ನು ಕೇಳು, ನಿನ್ನ ಪಂಥವನ್ನು ಬಿಟ್ಟು ಬಿಡು. ಮಾತ್ರಕ್ಕೆ ಕೇಳುವುದಿಲ್ಲ ಕಾಂತೆ. ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಅಪರಂಜಿ ಚಿನ್ನವೋ ಚಿನ್ನವೋ ಎನ್ನ ಮನೆಯ ದೇವರು, ಗುಲಗಂಜಿ ದೋಷವೋ ದೋಷವೋ ಎರದಾಸು ಗುಣಶೀಲನು, ಮಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವನ್ಯಾಕೆ ಹೋಲಿಕೆ, ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ಮನದಲ್ಲಿ ನಲಿದಾಡೋ ನಾಯಕ, ನುಡಿದಂತೆ ತಾಹಾಡೋ ಗಾಯಕ, ಕಣ್ಣಲ್ಲೇ ಮಾತಾಡೋ ನಾಯಕೆ, ಎದೆಯಾಳೋ ನನ್ನಾಳೋ ಪಾಲಕೆ, ನೋವಲ್ಲೋ ನಲಿವಲ್ಲೋ ಒಂದೇ ವಿಧವಾದ ಹೋಲಿಕೆ, ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ಅಹೋ ಪ್ರಿಯಾ, ಅಹೇ ಪ್ರಿಯ, ನೀನು ಹೋಗುವ ವಿಚಾರವೊಂದು ದೇವರಾದ ಚಂದ್ರನಲ್ಲಿ ನಾನು ಬೇಡಿಕೊಂಡಾಗ ಕಾಂತ ಬೇಡಿಕೊಂಡಾಗ ಆ ಚಂದ್ರನು ಎಡಭಾಗದ ಹೂವನ್ನು ನೀಡಿದನು. ಎಡಭಾಗದ ಹೂವು ಪ್ರಸಾದವಾಗಿ ಸಿಕ್ಕಿತೆಂದರೆ ಅದು ಅಪಶಕುನದ ಸಂಕೇತ. ಆದ್ದರಿಂದ ಹೋಗಬೇಡ ಕಾಂತ ಗುಣವಂತ. ಅಹೇ ಮಡಿದಿ ಮನೆ, ಅಹೇ ಎನ್ನ ಮಡಿದಿ ಮನೆ, ಎನ್ನ ತೊಡೆಯ ಮೇಲನ್ನು ಕುಳಿತುಕೋ. ಫೋಟೋ ತೆಗೆಯಪ್ಪ ಕ್ಯಾಮ್ರಾಮ್ಯಾನ್. ಚೆನ್ನಾಗಿ ಹೇಳು. ಫೋಟೋ ತೆಗಿತಾರೆ ತಡಿಗೆ. ಇಲ್ಲಿ ನೋಡಪ್ಪ ಹೌದಪ್ಪ. ಅಹೇ ಎನ್ನ ಮಡಿದಿ ಮನೆ, ಹುಡುರಾಜನಾದ ಚಂದ್ರನ್ನು ಪೂಜಿಸಿ ಕೇಳಿದರೆ ಎಡಭಾಗವು ಅತಿರಿತಂತ ಅಪಶಕನವನ್ನು ತೋರಿಸ್ತೀಯ. ಇಲ್ಲ ಈ ಕೋಮಲ ಹಂಗೆ
ಕಡಿಮೆ ವಿಪಾಲಕನಾದ ನಮ್ಮ ಅಣ್ಣಯ್ಯನ ಕರೆಸಿ ಹೇಳಿದ್ದೇನೆಂದರೆ, ಏ ಕಾಂತೆ, ನಿನ್ನಿಂದಲೇ ಹಿದ್ದ ಹೂಡಿದ್ದೇನೆಂದು ಚಿಂತೆ ಹಿಂದೆ ಹೇಳಿದ್ದೇನು. ಪಾಂಡವರ ಶಿರವನ್ನು ಕರೆದು ತಂದು ಅಣ್ಣನ ಚರಣ ಪಂಕಜದಲ್ಲಿಡುವೆನೆಂದು ಅಣ್ಣನ ಕಡೆಯಿಂದ ಇಲ್ಲೇ ಬಿಡಿದಿರುವೆನು. ಸುಮ್ಮನೆ ಅಂತಃಪುರಕ್ಕೆ ತರಲು ಮಾಡಿ ಬಿಟ್ಟು ಬಿಡ ಪಾಂಡವರ ಚಿಂತೆ. ವಲ್ಲಭ, ಕಾಂತೆ, ಅಣ್ಣನ ಮಾತನ್ನು ಕೇಳುವನೆಂದು ಹೇಳುವೆಯ? ಎಷ್ಟು ಮಾತ್ರಕ್ಕೆ ಕೇಳುವನ ಕಾಂತೆ? ಒಡ ಹುಟ್ಟಿದವನ ಮಾತನ್ನು ಕೇಳುವೆ, ಎನ್ನ ಮಾತನ್ನು ಕೇಳುವುದಿಲ್ಲವೇ? ಕೇಳುವುದಿಲ್ಲ ಕಾಂತೆ. ಕಾಂತ, ಕಾಂತೆ, ವಲ್ಲಭ, ಅಲ್ಲವೇ ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲವಲ್ಲ? ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಕಾಂತೆ? ನೀನು ಬಿಡುವುದಿಲ್ಲವೆಂದು ನನಗೆ ಗೊತ್ತಾಯಿತು. ಹೌದು ಕಾಂತೆ. ಅದಕ್ಕೆ ಜಯದ ಆರತಿಯನ್ನು ಮಾಡುವೆನು, ಈ ಪೀಠವನ್ನು ಅಲಂಕರಿಸಿ. ಸಿಂಧು ಸಿಂಧೂರ ಮಲ್ಲಿಗೆ ಬಂದೆ ಹೂಮಾಲೆ ಬಳಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ಬಂದೆ ಹೂಮಾಲೆ ಬಳಿಗೆ. ಹೆಜ್ಜೆ ತಾಳದಲ್ಲಿ ಪಾದಕ್ಕೆ ನಾದ, ಹಿರಿಯ ತಾಳದಲ್ಲಿ ಹುಮಾದ ಪ್ರೇಮನಾದ, ಹಿಡಿಯಲಿ ಸುಮ್ಮದ ಬಲವಶದ. ಸಿಂಧು ಸಿಂಧೂರ ಮಲ್ಲಿಗೆ ಬಂದೆ ಹೂಮಾಲೆ ಬಳಿಗೆ. ಮಧುರಾಮೃತವು ಮನದ ಒಳಗೆ, ಅಲರಾಮೃತವು ತುಟಿಗಳೊಳಗೆ. ಮಧುರಾಮೃತವು ಮನದ ಒಳಗೆ, ಅಲರಾಮೃತವು ತುಟಿಗಳೊಳಗೆ. ಶ್ರೀಕಾರಣ ಎನ್ನ ಪ್ರೇಮಕ್ಕೆ ನೀದೋರಣ. ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ಹುಮ್ಮಾದ ಪ್ರೇಮನಾದ, ಮಿಡಿಯಲಿ ಸುಮಧುರ ಬಲವ. ಇನ್ನ ಮುಂದೆ ಬರೋರು ಬ್ಯಾಡೇನು? ಕ್ಷೇಮ ಕಾಂತ ನಿನಗೆ ಹೋಗೋ ಸಮರಕ್ಕೆ ಧೀರನೆ, ಹೋಗೋ ದೊರಕ್ಕೆ ಧೀರನೆ. ಸುಂದರಾಂಗವೇ ಘೋರ ರಣದೆ, ಜಯವ ಕೊಂದದ ಬಾರೋ ಜವ. ಬೆಳಗುವೆನು ನಾರುತೆ, ಎತ್ತುವೆನು ನಾರತ್ನದಾರುತೆ, ಜಯವ ಕೊಂದದ ಬಾರು ಜಗದೆ, ಜಯವ ಕೊಂದ. ಅಹೋ ಪ್ರಿಯ, ಅರೇ ಪ್ರಿಯ, ನೀನು ಹೋಗುವ ಕಾರ್ಯಕ್ಕೆ ಜಯವಾಗಲೆಂದು ಜಯದಾರತಿಯನ್ನು ಮಾಡಿರುವೆನು. ಜಾಗೃತಿಯಿಂದ ಹೋಗಿ ಬಾ ಕಾಂತ ಮಹಾಗುಣವಂತ.
ಸಾರಸ ಭೂಪತಿ ನನ್ನ ಪ್ರಾಣಕಾಂತ ಮನಸ್ಸು ಸಂತೋಷಪಡಿಸಿ ಅಂತಃಪುರಕ್ಕೆ ಕಳಿಸಿರುವನು. ಇನ್ನಾತಕ್ಕೆ ತಡ ಆ ಬಂಡ ಭೀಮನ ಯುದ್ಧ ರಣಮಂಡಲಕ್ಕೆ ಒಬ್ಬವನ್ನು ಬಿಡು ಸಾರಸ. ಅದೇ ಪ್ರಕಾರವಾಗಿ ಭೂಪತಿ ಕೌರವ ನೋಡ್ಬೇಕು ಮಾತು ಯಾವ್ದು ಗಾರ್ಡನ್ ನಿಂದು ರೈಟ್ ತಟ್ಟಿ ಜಾಗ್ರತೆಯಿಂದ ಮಗದೇಶಾಧಿಪನಾದ ಚಲ್ಲ ಮಹಾರಾಜನಂ ಕುರುರಾಯ ಕರೆದುಕೊಂಡ ಬರುವಂತನಾಗು ದೂತ. ಜಾಗ್ರತೆ ಅದೇ ಪ್ರಕಾರವಾಗಿ ಭೂಪತಿ ಶಲ್ಯ ಶಲ್ಯ ಬಿಡ್ರಪ್ಪ ದಾರಿ ಬಿಡ್ರ ಬರಾಕ ದಾರಿ ಬಿಡ್ರ ಕ್ರೇಟ್ ಅಂದೆ. ನಮೋ ನಮೋ ಮಾವನವರ ಐಶ್ವರ್ಯ ಮಸ್ತ್ ಮೇಲಕ್ಕೆ ಹೇಳಿ ಗೌರವೇಂದ್ರನ ಮಾವ ಅಹೋ ಅಲ್ಲಿಗೇನಾದ ಗೌರವೇಂದ್ರ ಈಗಿನ ಯುದ್ಧಕ್ಕೆ ಬರಬೇಕೆಂದು ಪಾಂಡವರ ದೂತನಂ ಕಳಿಸಿದ ಕಾರಣ ಪಾಂಡವರ ಬಳಿಯಲ್ಲಿ ನಿನ್ನ ಶೌರ್ಯಂ ತೋರಿಸಿ ವಿಚಾರಿಸಿಕೊಂಡ ಬಾರೈ ಮಾವ. ಗೌರವೇಂದ್ರ ಎನ್ನನ್ನು ಕರೆಸಿದ ಕಾರಣವೇನು? ಅತಿ ಜಾಗ್ರತೆಯಿಂದ ಎನ್ನ ಮುಂದೆ ತಿಳಿಸು ಗೌರವೇಂದ್ರ. ಸತ್ಕರ್ತಿ ಸಾಂದ್ರ ಭಾವನವರೇ ಅಹೋ ಅಲ್ಲಿಗೆ ಆದ ಗೌರವೇಂದ್ರ ಈ ದಿನ ಬಂದ ಪಾಂಡವರ ದೂತನಂ ಕಳಿಸು ಯುದ್ಧಕ್ಕೆ ಬರಬೇಕೆಂದು ಆಜ್ಞೆ ಮಾಡಿರುವರು. ಆದ ಕಾರಣ ಅವರ ಬಳಿಯಲ್ಲಿ ನಿನ್ನ ಶೌರ್ಯವನ್ನು ತೋರಿಸಿ ವಿಚಾರಿಸಿಕೊಂಡ ಭಾರತ ಭಾವ ಬೇಗ ನಿಂತ ಕ್ಷಣವೇ ಅಹೋ ಗೌರವೇಂದ್ರ ಸಲ್ಲರಾಯನಾದ ಅಹೋ ಗೌರವೇಂದ್ರ ನಿನ್ನ ಇಚ್ಛೆದಂತೆ ಆಗಲೇ ಬಟ್ಟೆ ಹಾಕನ್ಬಿಡ. ಇಲ್ಲ ಅಲ್ಲಾಡಿರೋ ಕೃಷ್ಣ ಬಾಪ ಮಾತಾಯ್ತಾಣಾತಂದ ಎಲ್ಲ ಸಲ್ಲರಾಜ. ಅಹೋ ಶ್ರೀಕೃಷ್ಣ ಮೂರ್ತಿ ಆ ಕೌರವನು ಮಹಾ ಗರ್ವಿಷ್ಠನು. ಈಗ ನಾನು ಅವನ ಅಹಂಕಾರವನ್ನು ಮುರಿಯುತ್ತೇನೆ. ಇದರ ಕೊಡುಗೆ ನಿನಗೆ ಯಾತಕ್ಕೆ ಬೇಕು? ಸುಮ್ಮನೆ ಹೋಗಲೇ ಈ ಸಲ್ಲರಾಜನೇ. ಅಹೋ ಶ್ರೀಕೃಷ್ಣ ಮೂರ್ತಿ ಸಲ್ಲ ಮಹಾರಾಜ. ನನಗೇನು ಬಹು ದೂರವಾದವರಲ್ಲ. ಕೌರವನು ಬೇರೆಯವನಲ್ಲ. ಕೌರವನು ಸತ್ಯವಂತನು. ಕೌರವ ಕೈ ಮಾಡುವುದಿಲ್ಲ. ಹಾಕೋ ನೋಡು ಶ್ರೀಯರೇ, ನನ್ನ ಮಾರ್ಬಲವಾಗಿ ಕೂಡಿಕೊಂಡು ಕಾಲುವಕ್ಕೆ ತುಳ್ಕೊಂಡು ಬರುವೇನು. ಹಾಕೋ ನೋಡು ಶ್ರೀಯರೇ, ದಂಡ ತಲೆಗೂಡಿ ಬರುತ್ತಿರುವುದನ್ನು ನಾನು ಹೋಗುವೇನು ಕಂಡಿಯ ಶ್ರೀಕೃಷ್ಣ ಮೂರ್ತಿ. ಭೀಮ ದುಶ್ಯಾಸ ದ್ರೌಪದಿ ಭೀಮ ದುಶ್ಯಾಸ ಬರಪ್ಪ